ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತಿನ ರೊಟ್ಟಿನ ಹೇಗಿರ್ತೈತೆ ಅಂತ ನೋಡ್ನು ಬರ್ರಿ. ಇದು ಬೆಲ್ಲ ಹಚ್ಚೋದು ನೋಡ್ರಿ. ನಿನ್ನೆ ದಿವಸ 5 ದಿವಸ ಆಗಿತ್ತು ರೀ. ಇವತ್ತು ಬೆಲ್ಲ ಹಚ್ಚೋದ್ರಿ. ನಮ್ಮ ಚಾರುನ್ ತೂಕ ಹೋಸತಿನೂ ಹಚ್ಚಿದ್ದು ರೀ. ಹೋಸತಿ 3.5 kg ಏನೋ ಇದ್ರಿ ಕೊಟ್ಟ. ಹುಟ್ಟು 1 ತಿಂಗಳು 1.5 ತಿಂಗಳು ಇಷ್ಟ ಆಗಿತ್ತು ರೀ. ಅವಾಗ 3 kg ಹಚ್ಚಿದ್ದು. ಈಗ 9 kg ಇದಾಡ್ರಿ. ಒಂದು 10 kg ತೊಗೊಂಡ್ರಿ ಬೆಲ್ಲ. ಅದನ್ನೆಲ್ಲ ಹೊಡೆದ ಬುಟ್ಟೆ ತುಂಬ್ಕೊಂಡು ನೋಡ್ರಿ. ಹಂಗೆ ಬುಟ್ಟೆ ತುಂಬ್ಕೊಂಡು ಹೋಗಿ ಬೆಲ್ಲ ಹಚ್ಚಿ ಬಂದಿವ್ರಿ ನಾವು. ನಮಗೆ ಇವು ನಂದಿ ಕೋಲ ಇಲ್ಲೇ ನಮ್ಮ ಮನೆ ಬಜುದಾರ್ರಿ, ಅವ್ರು ಹೋದವ್ರಿ ಅವು. ಹಿಂಗಾಗಿ ಅವನ್ನ ನಂದಿ ಕಾಲ ಹೊಳ್ ತೊಗೊಂಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಹಿಂಗಾಗಿ ಪೂಜೆ ಮಾಡಕ್ಕೆ ತೊಗೊಂಬಂದಾರ್ರಿ. ಇವೆಲ್ಲ ಗೌಡ್ರ ಮನೆಗಳಿಗೆ ಇರ್ತಾವ್ರಿ ಅವು. ಹಿಂಗಾಗಿ ಇಲ್ಲಿ ಪೂಜೆ ಮಾಡತ್ತಾರ ನೋಡ್ರಿ ತೊಗೊಂಬಂದ. ಒಂದೊಂದು ಕಡೆ ಎದೇಸಿ ಏನು ಹಂಗೇನು ಭಾಳ ಚಲೋ ಚಂದ ಮಾಡಂಗಿಲ್ಲ ರೀ. ಒಂದೊಂದು ಕಡೆ ಅನ್ಕ ಮಸ್ತ್ ಮಾಡ್ತಾರೆ ರೀ. ಇಲ್ಲೂ ಚಂದ ಮಾಡ್ತಾರೆ. ಹಾಗೆಲ್ಲ ಅಟ್ಟೆನತ್ತಿ ಏನು ಸಾಧಾನೂ ಇಲ್ಲ, ಅಷ್ಟತಿ ಜೋರು ಏನಿಲ್ಲ ರೀ. ರಾಸ ಚಲೋ ಮಾಡ್ತಾರೆ. ಹಂಗೆಲ್ಲ ಚಂದ ಆಕೈತೆ ರೀ ಐದೇಸಿ. ಮೂವಾರು ತೋರ್ ಮನೆ ಕಡೆ ಅದು ಭಾಳ ಚಂದ ಆಕೈತೆ ರೀ. ಐದೇಸಿ ಮಸ್ತ್ ಮಾಡ್ತಾರೆ ಇಲ್ಲಿ. ಇದು ನೋಡ್ರಿ ಹೊಸ ಖಾರ ಮಾಡಿಲ್ಲ. ಹಿಂಗಾಗಿ ಸಾರು ಕಲರ್ ಏನು ಕೆಟ್ಟಾಗೈತೆ ನೋಡ್ರಿ. ಅದು ಸಾರು ಮಾಡೀನಿ ರೀ. ಆಮ್ಯಾಗ ಅನ್ನ ಮಾಡಿದ್ನಿ. ಆಮ್ಯಾಗ ಇಲ್ಲಿ ಕೊಬ್ಬರಿ ನೋಡ್ರಿ. ಇದೆಲ್ಲಾಗ ನಾನು ಮರ್ದೋಸ್ ಕಂಟಿನ್ಯೂ ಮಾಡೀನಿ ರೀ. ನಾ ಇಲ್ಲಿ ಇದು ಕೊಬ್ಬರಿ ಬೆಲ್ಲ ಆಮ್ಯಾಗ ಏಲಕ್ಕಿ ಹಾಕಿ ಉಡಿಸಿ ತೊಗೊಂಡೇನಿ ರೀ. ಕೊಬ್ಬರಿ ಮೊದಲು ತುರಿದು ತೊಗೊಂಡೇನಿ ರೀ. ಆಮೇಲೆ ಇಲ್ಲಿ ಚಪಾತಿ ಹಿಟ್ಟು ನಾದ್ಕೊಂಡೇನಿ ರೀ. ನಾ ಅಲ್ಲಿ ಚಪಾತಿಗೆ ತಂದು ಒಂದು ಸ್ವಲ್ಪ ಹೆಚ್ಚಿಗೆ ಮಿದುನದೇನು ರೀ. ಅದನ್ನ ಕಡಿವಿಗೆ ಅಷ್ಟು ಆದ್ರೆ ಗಟ್ಟಿ ನಾದ್ಕೋಬೇಕು ರೀ. ಒಂದು ಸ್ವಲ್ಪ ಮೆತ್ತಗನ್ನದೇನು ರೀ. ನಾ ಚಪಾತಿನೂ ಮಾಡಿದ್ದೀನಿ. ಅದ್ರೊಳಗೆ ತಂದು ಕುದಿಸಿದ ಕಡುಬು ನೋಡ್ರಿ. ಕೊಬ್ಬರಿ ಕಡುಬು ಕುದಿಸಿದ ಕಡುಬು ಮಾಡತ್ತೇನೆ ರೀ. ನಮ್ಮ ಯಜಮಾನ್ರಿಗೆ ಇಷ್ಟ ರೀ ಅದು ಕುದಿಸಿದ ಕಡುಬು. ನೀವು ಸಂಜೆನಾಗ ಮಾಡಿಟ್ಟು ಮರುದಿವ್ಸ ಮುಂಜಾನೆ ತಿನ್ನಕ್ಕೆ ಕೊಡ್ತಾರೆ ರೀ ಅವರು. ಚಲೋ ಹಾಕೋತ್ರಿ ಅವು. ಏನೋ ಒಳಗೊಂಥರ ಪಾಯ್ಕಿನತೆ ಬಿಟ್ಕೊಂಡು ಚಲೋ ಹಾಕವು. ಮರುದಿವ್ಸ ಮುಂಜಾನೆ ಕೊಡ್ತು ಬಾತ್ ಅಂತ ಹೇಳ್ತಾರೆ ರೀ. ಇದು ಅವತ್ತು ನೈಟ್ ಮಾಡಿದ್ರಿ ಇದು. ಹಿಂಗೆ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ. ಅಲ್ಲಿ ತೋರಿಸಿಲ್ಲ ನಿಮ್ಗೆ. ಹಂಗೆ ಉಳ್ಳಿ ಮಾಡೇನಿ ರೀ. ಇಟ್ಟಿಟ್ಟ ಆಮ್ಯಾಗ ಇಲ್ಲಿ ಎಲೆ ಉದಾತನ ನೋಡ್ರಿ. ನಾ ಹಿಂಗೆ ಎಲೆ ಉದ್ಕೊಂಡೇನಿ ರೀ. ಒಬ್ಬೊಬ್ರು ಒಂದೊಂಥರ ರೀ. ಒಂದೊಂದು 3 ಮೂಲಿ ಅದು ಮಾಡ್ತಾರೆ ಅವನ್ನ. ಎಲೆ ರೌಂಡಂಗೆ ಉದ್ಕೊಂಡ ಇಲ್ಲಿ ನೀರು ಕುದಿಯತ್ತ ನೋಡ್ರಿ. ಹಿಂಗೆ ನೀರು ಕುದಿಯಾಕಿಟ್ಟೇನಿ ರೀ. ಇದಕ್ಕೇನೈತಿ ತೂತಿನ ಬುಟ್ಟಿದ್ರದು. ಇದಕ್ಕೆ ಎಲ್ಲ ಸುತ್ತೂರಿಗೆ ಎಣ್ಣೆ ಹಚ್ಚಿಟ್ಕೊಂಡೇನಿ ರೀ. ಅವು ಹತ್ತು ಬರ್ತದೆ ಅದಕ್ಕೆ ಕಡುಬು ತಂದು ಅಂತ ತೂತಿನ ಬುಟ್ಟಿ ಇಟ್ಟು ಹುಗಿದ ಮ್ಯಾಗ ಕುದಿಸ್ಕೋಬೇಕು ರೀ. ಬರೀ ನೀರು ಕುದ್ದು ಏನು ಹುಗಿ ಬರ್ತೈತಿಲ್ಲ ರೀ. ಆ ಹುಗಿ ಮ್ಯಾಗ ಕುದಿಬೇಕು ರೀ ಅವು ಕಡುಬು. ಇಲ್ಲಿ ಕುದಿಸ್ಕೊಂಡ ನೋಡ್ರಿ. ನಾ ಇಲ್ಲಿ ಕುದಿಯಾಕೆ ಹಾಕಿ ದುಡಿಯೋ ಮಾಡ್ಕೊಂಡಿಲ್ಲೇನೋರು ಮರ್ತೇನೆ ರೀ. ಅದನ್ನ ಮಾಡಿಲ್ರಿ. ಇಲ್ಲಿ ನೋಡ್ರಿ ಎಷ್ಟು ಕುದಿಸಿ ತಗೊಂಡೇನಿ ರೀ. ನಾ ಇವಾಗ ತಗೊಂಡು ಆ ಕಡೆ ಹಂಗೆ ಮಾಡತ್ತೇನೆ ರೀ. ಒಂದು ಸತಿಗೆ ಒಂದು 5-6 ಇಷ್ಟು ಹಾಕ್ತೀನಿ ರೀ ಅದ್ರೊಳಗೆ. ಹಂಗೆ ನೋಡ್ರಿ ಪಾಕೆಟ್ ಚಂದ್ಕಂತೈತೆ ನೋಡ್ರಿ. ಅದು ನಿನ್ನೆ ಲಾಗೊಳಗೆ ಏನು ರೀ ನಾನು ಜಮ್ಕಂಡಿಗೆ ಯಾಕೆ ಹೋಗಿದ್ದತ್ತ ಮುಂದಿನ ಲಾಗೊಳಗೆ ಹೇಳ್ತಾನೆ ಅಂತಂದು ಹೇಳಿನಿ ರೀ ನಾನು ನಿಮಗೆ. ನೋಡಿರಿ ಇದನ್ನು ಹಳ್ಳಿ ಕಾಲದ ಯಾಕೆ ತೊಗೊಂಡಾನೆ ಅಂತಂದು ಹೇಳ್ರಿ. ಗ್ಯಾಸ್ ಮಾಡಿ ಅದನ್ನು ಇದು ನೋಡ್ರಿ. ಇದ್ರಿ ನಮ್ಮವ್ವ ಸಣ್ಣಕ್ಕಿದ್ದಾಗ ನಮ್ಮ ಆಯಿ ಮಾಡಿಸಿದ್ರು. ನಮ್ಮವ್ವಾಗ ಮಾಡಿಸಿದ್ರು ಇದು. ಇದನ್ನು ಗಂಡ ಮನೆ ಬರೋ ಟೈಮ್ದಾಗ ನಮ್ಮವ್ವ ನನಗೆ ಕೊಟ್ಟಾರ ರೀ. ಅದನ್ನು ನಾವು ಒಂದು ಸ್ವಲ್ಪ ಏನಾರ ಅಡಚಣೆ ಅದು ಬರೋಣ ಹಿಂಗೆ ಬ್ಯಾಂಕ್ನಾಗ ಇಟ್ಟಿದ್ರಿ ನಮ್ಮ ಮನೆಯವರು. ಅಡ ಹಿಡ್ದು ಸರ್ ನೋಡ್ರಿ. ಹಂಗೆ ಅದನ್ನ ಈಗ ಅದು ಐತ್ರಿ. ಆಮ್ಯಾಗ ಉಂಗುರ ಒಂದು ಐತ್ರಿ. ಅದು ಉಂಗುರ ಒಂದು ಐತ್ರಿ. ಹಿಂಗಾಗಿ ಅದನ್ನು 2 ಗುಡಿ ತರಬೇಕಂತ ಹೋಗಿದ್ರು ನಮ್ಮ ಮನೆ ಜಮಖಂಡಿಗೆ. ಹೋಗಿ ತೊಗೊಂಬಂದಿವ್ರಿ ಅವನ್ನ. ಉಂಗುರ ತೋರಿಸ್ತೀನಪ್ಪ ನಮ್ಗೆ. ಇದು ನೋಡ್ರಿ ಉಂಗುರ. ಹಂಗೈತೆ ನೋಡ್ರಿ. ಒಂದು 8 ವರ್ಷ ಆತ್ರಿ ಅದನ್ನು ಮಾಡಿಸಿ. ನಮ್ಮ ಮನೆಯವರಿಗೆ ನಮ್ಮ ಅಪ್ಪಾರ ಹಳ್ಳಿ ತನಕ ಬಂದಾಗತ್ತಂದು ಕೊಟ್ಟಿದ್ರು ಇದನ್ನು. ಆಮ್ಯಾಗ ಇದು ನೋಡ್ರಿ. ಇದು ಪಾಸಿದೈತೆ ಅಂಥದೈತೆ ಗೆಸ್ ಮಾಡಿ ಹೇಳ್ರಿ. ಕಮೆಂಟ್ ಮಾಡಿ ಹೇಳ್ರಿ. ಇದೊಂದು ಸರ ಆಯ್ತು ನೋಡ್ರಿ. ನಾನು ಜಮ್ಕಂಡು ಹೋಗಿದ್ದು ಅದರ ಅವ್ನು ತೊಗೊಂಬರಕ್ಕೆ ಬ್ಯಾಂಕ್ನಾಗ ಅಡ ಇಟ್ಟಿದ್ರು. ಅವ್ನು ತೊಗೊಂಬರಕ್ಕೆ ಹೋಗಿದ್ದು ರೀ. ಒಂದು 2 ವರ್ಷದಾಗಿತ್ತು ಅವ್ನಿಟ್ಟ. ಹಿಂಗಾಗಿ ಇನ್ನೇನು ನಮಗೆ ಕೈ ಬಂದು ಸೇರುತ್ತಾನ ನಮ್ಮ ಅಲ್ಲ ಅನ್ನೋದ್ರ ಅವನ. ಹಿಂಗಾಗಿ ಏನು ಕೈಗೆ ಹತ್ತವಲ್ಲ ಅನ್ನಂಗೆ ಆಗಿಬಿಟ್ಟಿತ್ತು ರೀ. ಎಲ್ಲ ತೊಗೊಂಬರೋಣ ಹೊಳ್ಳಿ ಹೊಸ ತಂದಷ್ಟು ಖುಷಿ ಆಗಿಬಿಟ್ಟೈತೆ ನನಗೆ. ಖುಷಿಯಾಗಿ ಕಿವ್ಯಾಗ 2-3 ದಿವಸ ಹಾಕೊಂಡಿದ್ದು ತೆಗ್ದಿಲ್ರಿ. ನಾ ಹೊಸ ತಂದಂಗೆ ಆಗಿಬಿಟ್ಟೈತೆ ರೀ. 2 ವರ್ಷ ಆದ್ರೆ ಕೈ ಬಿಟ್ಟು ಹೋಗಿದ್ದು. ಏನೂ ಇದ್ದೇ ಇದ್ದದಲ್ಲ ಅಂತೇಳಿ ಹೇಳ್ಬೇಕಂತ. ಹಿಂಗೆ ಮತ್ತು ಎಲ್ಲ ತೊಗೊಂಬಂದ್ರಿ ನಮ್ಮ ಮನೆಯವ್ರ. ಹಿಂಗಾಗಿ ಖುಷಿ ಆದ್ರೆ ಒಂಥರ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ.
ಈಗ ಜಾತ್ರೆ ಸನೇ ಬತ್ರಿ ನಮ್ಮಲ್ಲಿ, ಹೀಗಾಗಿ ಕೆಲಸ ಒಂದು ಭಾಳ ಅದಾವ್ರಿ, ಅಂಗಡಿ ಕೆಲಸ. ಇನ್ನು ನೋಡೋಣ್ರಿ, ತೋರಿಸ್ತೇನೆ ರೀ. ನಾನು ಜಮ್ಕಂಡಿಗೆ ಹೋಗಿದ್ದೆ ಇದೇ ಉದ್ದೇಶ ರೀ, ಅವ್ನು ಬಂಗಾರನ ತೊಗೊಂಬರ್ಬೇಕಂತ ಹೋಗಿದ್ದೆ ರೀ. ಗೋಲ್ಡ್ ಶಾಪಿಂಗಲ್ಲಿ ಹೋಗ್ತಾ ನಾವೇನು ತೊಗೊಂಡಿಲ್ಲ ರೀ. ಅಲ್ಲಿ ಒಂದು ಬೆಳ್ಳಿ ಉಂಗುರನ ಕೊಡ್ಸ್ಯಾರ ನಮ್ಮ ಮನೆಯವರು, ಐತ್ರಿ ತೆಗೆದಿಟ್ಟನ್ನ ತೋರಿಸ್ತೀನಿ ನಾನು ನಿಮ್ಗೆ. ಮತ್ತು ಮುಂದಿನ ವಿಡಿಯೋ ಒಳಗದು ಅಂದ್ಬಿಟ್ರೆ ಏನು ತಂದಿಲ್ಲ ರೀ. ನಾವು ಅಲ್ಲಿ ಬಂಗಾರ ಅಂಗಡಿಗೆ ಹೋಗಿದ್ದೀವಲ್ಲಕ್ರೆ ಏನು ತರಲಿಲ್ಲ ರೀ. ಅಲ್ಲಿ ಬೆಳ್ಳಿ ಉಂಗುರ ಒಂದು ತೊಗೊಂಬಂದಿವಿ ರೀ. ಆಮ್ಯಾಗ ಇದನ್ನು ತಾಳಿ ಹಿಂಗೆ ಪೋಣಿಸ್ಕೊಂಡೇನಿ ರೀ ನಾ ಈಗ ಆಲ್ರೆಡಿ. ಹಿಂಗೆ ಮಾಡ್ಕೊಂಡೇನಿ ರೀ ಅದನ್ನೀಗ. ಕಾಣ್ತೈತೆ ನೋಡಿರಿ ಇಲ್ಲಿ, ಹಿಂಗೆ ಮಾಡ್ಕೊಂಡೇನಿ ರೀ. ಇದನ್ನು ಇಲ್ಲಿ ಮುಂದೆ ಇನ್ನೊಂದು ಬೆಳ್ಳಿ ತಂತಿ ಹಾಕ್ಸ್ಕೋಬೇಕತ್ತೇನೆ ರೀ. ಇಷ್ಟು ತಾಳಿ ಹಾಕಿದ್ರೆ ಚೌಕಂಗೆ ಚೈನ್ ತಳಗೈತಿ ಹಾಕೈತ್ರಿ. ಅದು ಸುಮ್ಮನೆ ಒಂದೊಂದು ಟೈಮ್ಗೆ ಒಂದೊಂದು ಥರ ಹಾಕೋದ್ರಿ. ಮತ್ತು ಮುಂದಿನ ಸಗಿ ಪೋಣಿಸೋಳ ನಾವು ಹಗಲೆಲ್ಲ ಮನ್ಯಾಗ ಪೋಣಿಸ್ತಿರ್ತೀವನ, ಏನು ಅನ್ಸಂಗಿಲ್ಲ ರೀ. ತೆಗೆದು ಮತ್ತು ಮುಂದೆ ಹೆಂಗೆ ಬೇಕಾಗ್ತೈತಿ ಹಂಗೆ ಪೋಣಿಸೋಕೆ ಬರ್ತೈತಿ. ಹಿಂಗಾಗಿ ಈಗ ಹಿಂಗೆ ಹಾಕಿ ನೋಡಿರಿ, ಹೆಂಗೆ ಕಾಣತ್ತದ ಅಂತ ಹೇಳಿ ಕಮೆಂಟ್ ಮಾಡಿ. ಕ್ಯಾಮ್ರಾ ಯಾಕೋ ಒಂದು ಸ್ವಲ್ಪ ಚಿಕ್ಕ ಬರತ್ತದ್ರಿ. ಅದು ಏನು ಸೆಟ್ಟಿಂಗ್ ಒಳಗೆ ಏನಾಗಿತ್ತು ಏನೋ ಕ್ಯಾಮ್ರಾನ ಒಳಗೆ ಧೂಳೋದ್ಕೋತೈತೆ, ಏನು ಮಾಡಿತ್ತು ನೋಡ್ಬೇಕ್ರಿ. ಅದನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಲಾಗ್ಗಳಿಗೆ ಸಿಗ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿ ನೋಡ್ರಿ, ಅದೇನು ನಾವು ಹೇಳಿದ್ದು ನಿಮಗೇನು ಅರ್ಥ ಆಗಂಗಿಲ್ಲ. ಹಾಗಾಗಿ ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ವಾಚ್ ಟೈಮ್ ಒಂದು ಭಾಳ ಕಡಿಮೆ ಐತ್ರಿ. ಒಂದು ವರ್ಷ ಅನ್ಬಿಡ್ದ ಯೂಟ್ಯೂಬ್ ಮೋನೋ ಆಯ್ತು ಆಗೇ ಆಕೈತ್ರಿ. ಆಗಲಿಲ್ಲ ಅಂದ್ರೆ ವಾಚ್ ಟೈಮ್ ಲೆಸ್ ಹಾಕೋತ ಹೋಗತ್ರಿ. ಕೌಂಟ್ ಆಗಿದ ಮೊದಲ ಲೆಸ್ ಹಾಕೋತ ಹೋಗತಿ. ಹಿಂಗಾಗಿ ಒಂಥರ ಚಿಂತೆ ಐತ್ಬಿಟ್ಟೈತ್ರಿ ಅದು ಯೂಟ್ಯೂಬ್ದೊಂದು. ಹಿಂಗಾಗಿ ವಾಚ್ ಟೈಮ್ ಕಡಿಮೆ ಐತಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಲಾಗ್ ಒಳಗೆ ಸಿಗ್ತೀನಿ ರೀ.